ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಗುರುವಾರ ಸಂಜೆ ಅರೌಂಡ್ 4:30 ಟೈಮ್ ಆಗಿದೆ. ನಾನು ಬುಧವಾರ ಆಗಲಿ ಇವತ್ತಾಗಲಿ ಬೆಳಗ್ಗೆಯಿಂದ ವ್ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ಬರ್ತ್ಡೇ ವ್ಲಾಗ್ ಸಾನುದು ಬರ್ತ್ಡೇ ವ್ಲಾಗ್ ಕೂಡ ಲೇಟಾಗಿ ಬಂತು. ನಾನು ಹೇಳಿದೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಇನ್ಮೇಲೆ ಅವಳ ಬರ್ತ್ಡೇ ಮುಗಿಯೋ ತನಕನೂ ಅಂಥೇಳಿ. ಬಟ್ ಒಂದು ದಿನ ಗ್ಯಾಪ್ ಕೊಟ್ಟಿದ್ದೆ. ಅದರ ರೀಸನ್ ಯಾಕೆ ಅದನ್ನು ಹೇಳ್ತೀನಿ. ಹಾಗೆ ನೆನ್ನೆನೂ ವ್ಲಾಗ್ ಮಾಡಿಲ್ಲ, ಇವತ್ತು ಬೆಳಿಗ್ಗೆನೂ ಕೂಡ ವ್ಲಾಗ್ನ ನಾನು ಮಾಡಲಿಲ್ಲ. ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ ಸಾನುನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಅವಳ ಅವಾರ್ಡ್ ಫಂಕ್ಷನ್ ನಾಳೆನೇ ಇರೋದು. ಅದಕ್ಕೆ ಇವತ್ತು ಸ್ಟೇಜ್ ಮೇಲೆ ರಿಹರ್ಸಲ್ ಮಾಡಿಸ್ತೀವಿ, ಕರ್ಕೊಂಡು ಬನ್ನಿ, ಮಿಸ್ ಮಾಡಬೇಡಿ ಅಂತ ಹೇಳಿದರು. ಸೊ ಮಾರ್ನಿಂಗ್ 9 o'clock ಹೋಗಿ ಬಂದಾಗ ನಾನು ಆಲ್ಮೋಸ್ಟ್ 1 o'clock ಏನೋ ಆಗಿತ್ತು. ಸೊ ಬಂದ ಮೇಲೆ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ವಿ. ತುಂಬ ಬಿಸಿಲಿತ್ತು. ಈಗ ಎದ್ದು ಸ್ವಲ್ಪ ಆ್ಯಕ್ಟಿವ್ ಆಗಿ ಬರ್ತ್ಡೇ ದಿನದ್ದು ಡ್ರೆಸ್ಗಳೆಲ್ಲ ಹಾಗೆ ಇದೆ ನೋಡಿ, ಅದನ್ನೆಲ್ಲ ಇವತ್ತು ನಾನು ಮಡಚಿ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ರಾಜೇಶ್ ಇರಲಿಲ್ಲ. ರಾಜೇಶ್ ಇದ್ದಿದ್ರೆ ಅವರೇ ಕರ್ಕೊಂಡು ಹೋಗ್ತಾ ಇದ್ರು ಸಾನುಗೆ. ನಾನು ಮನೇಲಿದ್ದು ಕೆಲಸ ಮಾಡ್ಕೊಳ್ಬೋದಿತ್ತು. ಬರ್ತ್ಡೇ ವ್ಲಾಗ್ ಲೇಟಾಗಿ ಬಂದಾಗ ನೀವು ಎಲ್ಲ ಹೇಳಿದ್ರಿ, ನಾನು ವೇಟ್ ಮಾಡ್ತಾ ಇದ್ದೆ ಅಕ್ಕ ನೀವು ವ್ಲಾಗ್ಗೆ, ಬೇಜಾರಾಯಿತು ನೆನ್ನೆ, ಎಷ್ಟು ವೇಟ್ ಮಾಡಿದ್ವಿ, ಹಾಕ್ತೀರಾ ಅಂತ ಅಂದ್ಕೊಂಡೆ, ಏನಾದರೂ ಪ್ರಾಬ್ಲಮ್ ಆಗಿತ್ತಾ, ಯಾಕೆ ಹಾಕಲಿಲ್ಲ ಅಂತ ಕೇಳಿದ್ರಿ. ಹೌದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದಾಗ ನೋಡಿ ಗೊತ್ತಾಯಿತು ನನಗೆ. ನಾನು ನಿಮ್ಮ ತುಂಬ ಇಷ್ಟಪಡ್ತೀನಿ, ತುಂಬ ಅಭಿಮಾನಿ ನಾನು, ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತು ನನಗೆ ಅಂತ ಹೇಳಿದ್ರಿ. ಸೊ ಸ್ವೀಟ್. ನನಗೆ ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ನೀವು ಎಷ್ಟೊಂದು ಹಚ್ಕೊಂಡಿದ್ದೀರಾ ನನ್ನನ್ನು, ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತು. ಸೊ ರೀಸನ್ ಸ್ನೇಹಿತರೆ, ನಾನು ನೆನ್ನೆನೂ ವ್ಲಾಗ್ ಮಾಡಲಿ ಆ್ಯಂಡ್ ಇವತ್ತು ಕೂಡ ನನಗೆ ಮನಸ್ಸಿಲ್ಲ. ಆದರೆ ವ್ಲಾಗಿಂಗ್ ಮಾಡದೆ ನನಗೆ ಇರೋದಕ್ಕೂ ಆಗ್ತಾಯಿಲ್ಲ. ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಲೈಫ್. ಹಾಗಾಗಿ ನಾನು ಇವಾಗ ಶುರು ಮಾಡಿದೆ. ಆ್ಯಕ್ಚುಲಿ ಮಂಗಳವಾರ ವ್ಲಾಗ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅವತ್ತು ರಾತ್ರಿ ಒಂದು ಬ್ಯಾಡ್ ನ್ಯೂಸ್ ಗೊತ್ತಾಯಿತು. ನಮ್ಮ ರಾಜೇಶ್ ಅವರ ಭಾವ ಅಂದರೆ ನಮ್ಮ ದೊಡ್ಡತ್ತೆ ಇದ್ದಾರಲ್ಲ, ನಮ್ಮ ಅತ್ತೆ ಅಕ್ಕ ಅವರ ಅಳಿಯ ತೀರೋದ್ರು. ಅದು ಇಟ್ ವಾಸ್ ಲೈಕ್ ತುಂಬ ಬೇಜಾರಾಗೋ ವಿಷಯ. ಯಾಕಂದರೆ ಅವರು 3 weeksಯಿಂದನೂ ಹಾಸ್ಪಿಟಲೈಸ್ಡ್ ಆಗಿದ್ದರು. ಹಾಸ್ಪಿಟಲೈಸ್ಡ್ ಆಗೋ ಮುಂಚೆ ಅವ್ರಿಗೆ ಯಾವುದೇ ರೀತಿಯಾದ ಕಾಯಿಲೆ ಆಗಿರ್ಬೋದು ಅಥವಾ ಹುಷಾರು ತಪ್ಪೋದಾಗಿರ್ಬೋದು, ಈ ಕಾಮನ್ ಫೀವರ್ಸ್ ಆ ಥರ ಕೂಡ ಏನೂ ಬರ್ತಾ ಇರಲಿಲ್ವಂತೆ. ಆಲ್ ಆಫ್ ಅ ಸಡನ್ ಹಾಸ್ಪಿಟಲೈಸ್ಡ್ ಆದರು. ಹಾಸ್ಪಿಟಲೈಸ್ಡ್ ಆದಾಗ್ಲಿಂದನೂ ICUಲಿದ್ದರು, ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದರು. ಆದರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಯಲ್ಲಿ ಈ ಥರ ನ್ಯೂಸ್ ಬಂತು. ಅದು ಬಂದಾಗ್ಲಿಂದನೂ ಲೈಫ್ ಎಷ್ಟು ಅನ್ಸರ್ಟೈನ್ ಆಗಿಬಿಟ್ಟಿದೆ, ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ವಲ್ಲ. ನಾವು ಎಲ್ಲನೂ ನಾಳೆಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಈ ಥರ ಆಗಿಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ವಾ. ಆ್ಯಂಡ್ ಅವರು ಕೂಡ ನಮಗೆ ತುಂಬಾ ಕ್ಲೋಸ್ ಇದ್ದರು. ನಾನು ಮತ್ತು ಅವರು ನಮ್ಮ ಮನೆ ಅಕ್ಕಪಕ್ಕದ ರೋಡಲ್ಲೇ ಇದ್ದಿದ್ದು. ನಾವು ಈ ಮನೆಗೆ ಬರೋ ಮುಂಚೆ ಅಂದರೆ ಇಲ್ಲಿಗೆ ಶಿಫ್ಟ್ ಆಗೋ ಮುಂಚೆ ನಮ್ಮ ಹಳೆ ಮನೇಲಿ ಇದ್ವಲ್ಲ, ನಾವು ಈ ಕಡೆ ಬಂದಮೇಲೆ ಅವ್ರು ಆ ಮನೆಗೆ ಶಿಫ್ಟ್ ಆದರು. ನಾನು ಆ ಮನೆ ಟೂರ್ ಕೂಡ ಮಾಡಿದ್ದೆ, ನಮ್ಮ ಹಳೆ ಮನೆ ಹೋಮ್ ಟೂರ್ ಅಂತ ಮಾಡಿದ್ದೆ. ಅವ್ರು ಹೇಗೆ ಅಂತ ಗೊತ್ತು, ಏನು ಅಂತ ಗೊತ್ತು, ಇನ್ ಆ್ಯಂಡ್ ಔಟ್ ಎಲ್ಲನೂ ಗೊತ್ತಿತ್ತು. ಅದು ವಿಷಯ ಕೇಳಿದಾಗ ತುಂಬಾ ಬೇಜಾರಾಯಿತು. ಸೊ ನಿನ್ನೆ ಮಾರ್ನಿಂಗ್ ಹೋಗಿ ಬಂದ್ವಿ, ಅಂತಿಮ ದರ್ಶನ ಮಾಡಿ ಬಂದ್ವಿ. ರಾಜೇಶ್ ಅಲ್ಲಿಂದಾನೇ ನಾನು ಊರಿಗೆ ಹೋಗ್ತೀನಿ ಅಂದರು. ಅವ್ರನ್ನ ಕರ್ಕೊಂಡು ಊರಿಗೆ ಹೋದರು ಅವರೆಲ್ಲರೂ ಕೂಡ, ಅಲ್ಲಿ ಅಂತ್ಯಕ್ರಿಯೆ ಮಾಡೋದು ಅಂಥೇಳಿ. ರಾಜೇಶ್ ಅವ್ರ ಜೊತೆ ಹೋದರು. ಮನೆಗೆ ಬಂದ ಮೇಲೆ ನನಗೆ ಏನೇನು ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಕ್ಯಾಮ್ರಾ ಮುಂದೆ ಬಂದಾಗ ನೀವೆಲ್ಲ ಎಷ್ಟು ಹೇಳ್ತೀರಾ ಅಲ್ವಾ, ನೀವು ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ, ನೀವು ಡಲ್ ಇರಬೇಡಿ, ನಿಮ್ಮ ಸ್ಮೈಲ್ ನನಗೆ ತುಂಬ ಇಷ್ಟ, ನಿಮ್ಮ ವಾಯ್ಸ್ ತುಂಬ ಇಷ್ಟ, ಪ್ಲೀಸ್ ಎನರ್ಜೆಟಿಕ್ ಆಗಿರಿ, ನಮಗೂ ಒಂದು ಜೋಶ್ ಬರುತ್ತೆ ಅಂತ ಹೇಳಿಬಿಟ್ಟು ಆ ಥರ ನನಗೆ ಇರೋದಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಕೂಡ ನಾನು ಕ್ಯಾಮ್ರಾನ ಫೇಸ್ ಮಾಡೋ ಮೂಡಲ್ಲಿಲ್ಲ. ಬಟ್ ಸ್ಟಿಲ್ ಐ ವಾಂಟ್ ಟು ಶೇರ್ ಮೈ ಫೀಲಿಂಗ್ಸ್ ವಿತ್ ಯು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಾರಿ ಸ್ನೇಹಿತರೆ. ನಾಳೆ ಏನಾಗುತ್ತೆ ಗೊತ್ತಿಲ್ಲ, ಆದರೂ ಕೂಡ ನಾಳೆ ಪ್ರಿಪೇರ್ ಆಗಲೇಬೇಕು. ಅದೇ ರೀತಿಯಲ್ಲಿ ನಾನೀಗ ನಾಳೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸಾನುಗೆ ನಾಳೆ ಅವಾರ್ಡ್ ಫಂಕ್ಷನ್ ಇರೋದ್ರಿಂದ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಹೇಳ್ಬೋದು ಸ್ನೇಹಿತರೆ, ಆದಷ್ಟು ಇವತ್ತು ಲೈಫ್ ಹೇಗಿದೆಯೋ ಹೇಗೆ ಬರುತ್ತೋ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ವಾಸ್ ದ ರೀಸನ್ ನಾನು ಬರ್ತ್ಡೇ ವ್ಲಾಗ್ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ. ಈಗ ಅವಳಿಗೆ 2 ಕಾಸ್ಟ್ಯೂಮ್ ಬೇಕು, ಒಂದು ಸಿಂಗಿಂಗಿಗೆ, ಒಂದು ಡ್ಯಾನ್ಸ್ಗೆ. ಎರಡರಲ್ಲೂ ಪ್ರೈಸ್ ಬಂದಿತ್ತಲ್ಲ, ಅದೆರಡೂ ಪರ್ಫಾರ್ಮ್ ಮಾಡಿಬಿಟ್ಟು ಅವಳಿಗೆ ಅವಾರ್ಡ್ ಕೊಡ್ತಾರಂತೆ, ಅಂದರೆ ಟ್ರೋಫಿ ಕೊಡ್ತಾರೆ. ಅದನ್ನು ನಾಳೆ ಈಸ್ಕೊಂಡು ಬರಬೇಕು. ಹಾಗೆ ಸ್ವಲ್ಪ ಲೈಟ್ ಮೇಕಪ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಾಳೆ ಬೆಳಿಗ್ಗೆ ಬೇಗನೆ ಹೋಗಬೇಕು.
ಹಾಗಾಗಿ ಇವತ್ತೇ ಎಲ್ಲ ಕೂಡ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಾನುಗೆ ನೆನ್ನೆ ಕ್ಲಾಸ್ ಅಟೆಂಡ್ ಮಾಡಿಸಿರಲಿಲ್ಲ, ಸ್ಕೂಲಿಗೆ ಕರ್ಕೊಂಡು ಹೋಗಿರಲಿಲ್ಲ ರಿಹರ್ಸಲ್ಗೆ. ಅದಕ್ಕೆ ಇವತ್ತು ಸ್ವಲ್ಪ ನೋಟ್ಸ್ ಇತ್ತು, ಅವಳು ಕೂತ್ಕೊಂಡು ನೋಟ್ಸ್ ಮಾಡ್ತಾ ಇದ್ಲು. ಅಷ್ಟೊತ್ತಿಗೆ ಅವಳ ಫ್ರೆಂಡ್ ಬಂದಳು, ಆಟಾಡೋಣ ಬಾ ಅಂಥೇಳಿ. ನಾನು ಕಂಪ್ಲೀಟ್ ಮಾಡಿಬಿಡು ಮಗಳೇ, ನೀನು ಬರೋದಿಲ್ಲ ಆಮೇಲೆ ಬರೆಯೋದಕ್ಕೆ ಅಂಥೇಳಿ ಕೂರಿಸಿದ್ದೀನಿ. ಇದಾದಮೇಲೆ ಆಟಾಡೋದಕ್ಕೆ ನೀನು ಹೋಗುವಂತೆ ಅಂತ ಹೇಳಿಬಿಟ್ಟು. ಮೀನ್ ವೈಲ್ ನಾನು ಸಂಜೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ, ಮುಗಿಸ್ದೆ. ರಾತ್ರಿಗೆ ಅಡುಗೆ ಮಾಡಬೇಕಿತ್ತು, ಮಾಡಿಬಿಟ್ಟು ಈಗ ನಾಳೆ ಯಾವ ಡ್ರೆಸ್ ಹಾಕಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗೋರು ಯಾರಾದರೂ ಇದ್ದರೆ ಲೈಕ್ ಪೇರೆಂಟ್ಸು, ಅವರು ಮುಗಿಸ್ಕೊಂಡು ಆದಷ್ಟು ಬೇಗ ಆಮೇಲೆ ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂತ ಹೇಳಿಬಿಟ್ಟು ಅರ್ಲಿ ಮಾರ್ನಿಂಗ್ ಇಟ್ಟಿದ್ದಾರೆ. ಇಟ್ಸ್ 7:38. ರಾಜೇಶ್ ಊರಿಂದ ಇವಾಗ ಬರ್ತಾ ಇದ್ದಾರೆ ನೋಡಿ. ಅವಳು ಹಾಡೋ ಹೇಳಿದ್ದು ಅಕ್ಕನಿಗೆ, ನಿಂಗಲ್ಲ. ಹೌದಾ? ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಂದು ಸಾನೋದು ಇಬ್ಬರದು ಸ್ನಾನ ಆಯಿತು. 7:15 ಟೈಮ್ ಈಗ. ಸಾನುಗೆ ತಿಂಡಿ ಕೊಟ್ಟಿಲ್ಲ ನಾನು, ತಿಂಡಿ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ, ಅಲ್ಲಿ ಸ್ಕೂಲ್ಗೆ ಹೋಗಿ ತಿನ್ನು ಅಂತ ಹೇಳಿದ್ದೀನಿ. ನಾನು ಈಗ ಅವಳ ಜೊತೆನೇ ಹೊರಡಬೇಕು. ಫಸ್ಟ್ ಟೈಮ್ ನಾನು ಅವಳಿಗೆ ಫೌಂಡೇಶನ್ ಅಪ್ಲೈ ಮಾಡಿ ಮೇಕಪ್ ಮಾಡ್ತಾ ಇರೋದು. ಇಷ್ಟು ದಿನ ಆದರೂ ಕೂಡ ನಾನು ಜಸ್ಟ್ ಪೌಡರ್ ಕ್ರೀಮ್ ಹಚ್ತಾ ಇದ್ದೆ ಅಷ್ಟೇ. ಸೊ ಇವತ್ತು ಬೇಬಿ ಕ್ರೀಮ್ ಹಚ್ಬಿಟ್ಟು ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಹೊತ್ತು ಇರಬೇಕು, ಫೇಸ್ ಡಲ್ ಆಗಿಬಿಡುತ್ತೆ ಅಂತ ಹೇಳಿ ಅವರೇ ಹಚ್ಚಿ ಸ್ವಲ್ಪ ಅಂತ ಹೇಳಿದರು. ಎಲ್ಲ ಕಾಸ್ಟ್ಯೂಮ್ ರೆಡಿ ಮಾಡಿ ಮೇಕಪ್ ಆದಮೇಲೆ ಅವಳಿಗೆ ಕರ್ಕೊಂಡು ಹೋಗ್ಬೇಕು ನಾವು. ಅಲ್ಲಿ ಇರೋದು 9 o'clockಗೆ, ಬಟ್ ಸ್ಟಿಲ್ ಎಲ್ಲ ಮಕ್ಕಳು ಬರೋದು ಲೇಟ್ ಮಾಡ್ತಾರೆ ಅಂಥೇಳಿ ಬೇಗ ಬನ್ನಿ ಅಂದಿದ್ರು. ಅಟ್ಲೀಸ್ಟ್ ನಾವು 8:15ಗಾದರೂ ಅಲ್ಲಿ ಬಿಡಬೇಕು ನಾವೀಗ ಇನ್ನೊಂದು 15-20 ಮಿನಿಟ್ಸಲ್ಲಿ. ಮೇಕಪ್ ಅಂದರೆ ಸ್ನೇಹಿತರೆ ಜಾಸ್ತಿ ಏನಿಲ್ಲ, ಫೌಂಡೇಶನ್ ಹಚ್ಚಿದ್ರೇ ಸಾಕು, ಅಷ್ಟು ಬ್ರೈಟಾಗಿ ಕಾಣ್ತಾರೆ, ಡಲ್ ಕಾಣೋದಿಲ್ಲ ಫೇಸ್. ಅದ್ರ ಮೇಲೆ ಸ್ವಲ್ಪ ಪೌಡರ್, ಚೀಕ್ ರೋಸ್, ಐ ಶ್ಯಾಡೋ, ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟನ್ನು ಅಪ್ಲೈ ಮಾಡಿ ಕರ್ಕೊಂಡು ಹೋಗ್ತೀನಿ. Sanvi, she chose Dora for the tunics category for the event Rhythmania for grade 1 and 2. Here's the little dot. I was a girl in a village doing alright. Then I became a princess overnight. Now I gotta figure out how to do it right. So much to learn and see. Up in the castle with my new family, in a school that just for royalty. A whole enchanted world is waiting for me. I'm so excited to be Sophia the first, making my way. It's an adventure every day. Sophia the first, it's gonna be my time. Sophia, to show them all that time. Sophia the first, thank you. ತಿಂದ್ಯಾ ಸಾನು? ತಿಂದ್ಯಾ? ಇಲ್ಲ, ಈಗ ಕೊಟ್ಟರು ಒಳಗೆ. ಹೌದಾ, ಮತ್ತೆ ತಿಂತಾ ಇದ್ದಾರೆ ಅಂತ. ಅಲ್ಲ, ತಿಂದು ಕಳಿಸ್ತೀವಿ ಅಂತಂದಿತ್ತು, ಈಗ ಕೊಟ್ಟರಲ್ಲ ಹಾಗೆ ಕಲೆಕ್ಟ್ ಕುಡಿ ಕೊಟ್ಟರು. ಮಮ್ಮು ಫುಲ್ ತಿಂದ್ಯಾ? ಯಾವಾಗ ತಿಂದೆ? ಈಗಲೇ ಆಗ್ಲಾ? ಸ್ಕೂಲ್ ಎಂಟರ್ ಆದ್ಮೇಲೆ. ಕಾಜಲ್ ಹಾಕಿದಾರಾ? ಡಾಡ ಕೊಡು.
ಸಾನು ಹಿಡ್ಕೊಳಕ್ಕೂ ಆಗಲಿಲ್ಲ ಸೆಲ್ಫಿ ತಗೋತೀರಾ? ನಾನು ಸಾನುದು ಟ್ರೋಫಿ ತೋರಿಸೋಣ ಅಂದ್ಕೊಂಡೆ. ಯೇ ಸಾನು ಫುಲ್ ಹ್ಯಾಪಿ. ನಿಮಗೆ ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ, ಅದ್ರ ಆಪೋಸಿಟೇ ನಿಂತಿದ್ದೀರಾ. ಫೋಟೋ ಸೆಷನ್ ಗೋಯಿಂಗ್ ಆನ್. ಏ ನಡಿ ಒಳಗಡೆ ನಡಿ ಹೋಗ್ಲಿ, ನಿಮ್ಮಪ್ಪ ಇಲ್ಲಿ ಕರ್ಕೊಬಂದರು. ಸಿ ದಿಸ್ ಈಸ್ ಗುಡ್. ಓ ಸೂಪರಾಗಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಸಾನು ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಟ್ರೋಫಿ ಕೊಡಬೇಕಾದ್ರೆ, ಸೊ ಇಲ್ಲೇ ತೋರಿಸ್ತಾ ಇದ್ದೀವಿ. ಒಂದು ಡ್ಯಾನ್ಸ್ ಫಸ್ಟ್ ಪ್ರೈಸ್, ಸಿಂಗಿಂಗ್ ಥರ್ಡ್ ಪ್ರೈಸ್, ಅದು ಬಿಟ್ಟರೆ ಡ್ರಾಯಿಂಗ್ ಇತ್ತು ಮತ್ತು ಯೋಗ ಇತ್ತು. ಅದೆರಡರಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ. ಅದಕ್ಕೂ ಅವಳು ವಿನ್ ಆಗಲಿ ಅಂತ ಅಲ್ಲ, ಬಟ್ ಚೆನ್ನಾಗಿರುತ್ತಲ್ವ. ಡ್ರಾಯಿಂಗು ಗೊತ್ತು ಅವಳಿಗೆ, ಆ್ಯಂಡ್ ಯೋಗ ಕಲಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಅವಳ ಜೊತೆ ನಾನು ಮಾಡಬೇಕು. ಅವಾಗ ಮಾತ್ರನೇ ಅವಳು ಮಾಡೋದು. ಎನಿವೇಸ್, ಈಗ ಫೋಟೋ ತೆಗೆದುಕೊಂಡು ನಾವೀಗ ಇಲ್ಲಿಂದ ಹೊರಡ್ತೀವಿ ಸ್ನೇಹಿತರೆ. ಈಗ ಅಡುಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಲ್ಲಿ ಬಂದ ಮೇಲೆ ತುಂಬಾ ಬಿಸಿಲಿತ್ತು, ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊಂಡೆ. ನಾನು ತಿಂಡಿ ಮಾಡಿದ್ದೆ, ರಾಜೇಶ್ ತಿಂಡಿ ಮಾಡಿರಲಿಲ್ಲ. ಸೊ ಬಂದಮೇಲೆ ಅವ್ರು ತಿಂಡಿ ಮಾಡಿದ್ರು, ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊಂಡು ಮಲ್ಕೊಂಡು ಈಗ ಎದ್ದು ಉಪ್ಪೆಸರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಉಪ್ಪೆಸರು ಶೇರ್ ಮಾಡಿದಾಗ ಉಪ್ಪೆಸರು ಖಾರ ಕೂಡ ತೋರಿಸಿ ಅಂದಿದ್ರಿ. ನೋಡಿ, ಇವತ್ತು ಖಾರ ಮಾಡೋದನ್ನು ಕೂಡ ತೋರಿಸ್ತೀನಿ. ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು, ಅಂದರೆ ಎಷ್ಟು ಜಾಸ್ತಿ ಬೇಕು ಕಡಿಮೆ ಬೇಕು ಅಷ್ಟನ್ನು ನೀವು ಗ್ರೀನ್ ಚಿಲ್ಲೀಸ್ನ ನೀರಲ್ಲಿ, ಅಂದರೆ ಬೇಳೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀವಲ್ವ, ಅದ್ರ ಜೊತೆನೇ ಬೇಯಿಸ್ಕೊಳ್ಬೇಕು. ಮಿನಿಮಮ್ ಮಿಕ್ಸಿಯಲ್ಲಿ ಜಾರಲ್ಲಿ ಸಿಗಬೇಕು ಅಂದರೆ 8 ಆದರೂ ಹಾಕ್ಕೊಳ್ಬೇಕು. ಓಕೆ, ಅದಾದಮೇಲೆ ನಾನು ಕಾಳು, ಅಂದರೆ ಒಂದು ಕಪ್ ಹೆಸರು ಕಾಳು, 1 ಕಪ್ ತೊಗರಿಬೇಳೆ, ಎರಡನ್ನ ನಾನು ವಾಶ್ ಮಾಡಿಕೊಂಡು ಬಿಸಿಯಾಗಿರೋ ನೀರಿಗೆ ಸೇರಿಸ್ತಾ ಇದ್ದೀನಿ. ಇದು ಬೇಯಬೇಕು, ಅಂದರೆ ಫುಲ್ ಬೇಯಬಾರ್ದು, ಒಂದು 10% ಬೇಯಬೇಕು ಅನ್ನೋ ಅಷ್ಟು ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು ಚಿಟಿಕೆ ಅಷ್ಟು ಅರಿಶಿಣದ ಪುಡಿ ಹಾಕ್ತೀನಿ. ಇದು ಹಾಕೋದ್ರಿಂದ ಬೇಗ ಬೇಯುತ್ತೆ, ಹಾಗೆಯೇ ಉಕ್ಕು ಬರೋದಿಲ್ಲ, ಉಕ್ಕು ಬಂದು ಚೆಲ್ಲೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಜೊತೆಗೇ ನಾನು ಅನ್ನ ಕೂಡ ಪಕ್ಕ ಇಟ್ಟಿದ್ದೀನಿ. ಇದು ಬೆಂದಿದೆ ಸ್ನೇಹಿತರೆ. ಈಗ ಇದಕ್ಕೆ ನಾವು ಸೊಪ್ಪನ್ನು ಹಾಕೋ ಟೈಮ್. ಇದಕ್ಕೆ ನೀವು ಬೇಕಿದ್ರೆ ಬೀನ್ಸ್ ಕೂಡ ಹಾಕ್ಕೊಳ್ಬೋದು ಸೊಪ್ಪು ಬದಲು. ನಾನು ಸೊಪ್ಪನ್ನು ಹಾಕೋ ಮುಂಚೆ ನಾನು ಏನು ಮೆಣಸಿನ್ಕಾಯಿ ಬೇಯೋದಕ್ಕೆ ಹಾಕಿದ್ನೋ ಅದು ಬೆಂದಿರುತ್ತೆ, ಅದನ್ನು ತೆಗೆದುಬಿಡ್ತೀನಿ. ಸೊಪ್ಪು ಹಾಕಿದ್ಮೇಲೆ ಇದನ್ನು ಹುಡ್ಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗಲೇ ತೆಗೆದುಕೊಂಡು ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಬೋದು. ಉಪ್ಪೆಸರು ರೆಡಿ ಆಗೋ ತನಕ ಚಟ್ನಿ ಕೂಡ ರೆಡಿ ಆಗುತ್ತೆ. ಕಾಳು ಬೆಂದಿದೆ ಅಂತ ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಹೇಗೆ ಅಂದರೆ, ನೀರು ನಾವು ಹಾಕಿದಾಗ ಹೇಗಿರುತ್ತೆ, ಬೆಂದ ಮೇಲೆ ಸ್ವಲ್ಪ ಕಟ್ಟು ರೀತಿಯಲ್ಲಿ ಬಿಟ್ಟಿರುತ್ತೆ, ಥಿಕ್ ಕಾಣುತ್ತೆ. ಸೊ ಆಗ ನೀವು ಇದನ್ನು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊಪ್ಪು ತುಂಬ ಧೂಳಿರುತ್ತೆ, 2-3 ಸಾರಿ ವಾಶ್ ಮಾಡ್ಕೊಳ್ಬೇಕು. ಇದನ್ನು ನಾನು ವಾಶ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಸೇರಿಸ್ತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಅಂದರೆ ಉಪ್ಸಾರು ಎಷ್ಟು ಬೇಕೋ ಅಷ್ಟು. ಇದ್ರ ಜೊತೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದು ಕೂಡ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಣ್ಣ ಫ್ಲೇಮಲ್ಲಿ ಕೂಡ ಇಟ್ಟು ಬೇಯಿಸ್ಕೊಳ್ಬೋದು. ಅಲ್ಲಿ ಉಪ್ಪೆಸರು ಬೇಯ್ತಾ ಇದೆ, ಅಲ್ಲಿ ತನಕ ನಾನು ಇದನ್ನು ಚಟ್ನಿ ರುಬ್ಕೊಳ್ತೀನಿ. ಈ ಚಟ್ನಿಗೆ ನೋಡಿ ಸ್ನೇಹಿತರೆ, ಇಷ್ಟು ಹಾಕ್ಕೊಳ್ತೀನಿ ನಾನು. ಕೆಲವೊಬ್ರು ಇದಕ್ಕೆ ಜೀರಿಗೆ ಹಾಕ್ತಾರೆ, ನಾನು ಜೀರಿಗೆ ಹಾಕೋದಿಲ್ಲ, ಅದೊಂಥರ ಹಸಿ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಗ್ರೀನ್ ಚಿಲ್ಲೀಸ್ ಬೇಡ ಅಂದರೆ ಈ ಗ್ರೀನ್ ಚಿಲ್ಲೀಸ್ ಬದಲು ರೆಡ್ ಚಿಲ್ಲೀಸ್ ಹಾಕ್ಕೊಳ್ಬೋದು. ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇದ್ರ ಜೊತೆ ಲಾಸ್ಟಲ್ಲಿ ಒಂದು 2-3 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಹಾಕಿಬಿಟ್ಟು ರುಬ್ಕೊಳ್ತೀನಿ. ಸೊಪ್ಪು ಕಾಳು ಅದರ ನೀರು, ಅಂದರೆ ಉಪ್ಪೆಸರನ್ನ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದೇ ಪಾತ್ರೆಯಲ್ಲಿ ನಾನೀಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ. ಸೊಪ್ಪಿಗೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಸ್ನೇಹಿತರೆ, ಈರುಳ್ಳಿ ಬೇಯುವಷ್ಟು ಇದ್ದರೆ ಸಾಕು. ಈರುಳ್ಳಿ ಇಲ್ಲಾಂದರೆ ಕೆಲವೊಬ್ಬರು ಬೆಳ್ಳುಳ್ಳಿ ಹಾಕ್ಕೊಳ್ತಾರೆ, ಬಟ್ ನನಗೆ ಅದು ಬೆಳ್ಳುಳ್ಳಿ ವಾಸನೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇದ್ರ ಜೊತೆ. ಈರುಳ್ಳಿ ಫ್ರೈ ಆದಮೇಲೆ ಸೊಪ್ಪು ಕಾಳು ಬೇಯಿಸ್ಕೊಂಡಿರೋದನ್ನು ಮಿಕ್ಸ್ ಮಾಡಿ, ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಅಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ, ಖಾರವೂ ಸೇರಿರುತ್ತಲ್ವ. ಹಾಗಾಗಿ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ನೀವು ಈ ಹೊತ್ತಲ್ಲಿ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಅಡುಗೆ ರೆಡಿ. ಮಧ್ಯಾಹ್ನಕ್ಕೆ ಅನ್ನದ ಜೊತೆ ಊಟ ಮಾಡೋದು, ರಾತ್ರಿಗೆ ಮುದ್ದೆ ಮಾಡ್ತೀನಿ.
ಮಧ್ಯಾಹ್ನ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಒಂದು ಹೊತ್ತು ಅಷ್ಟೇ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಬರ್ತ್ಡೇ ವ್ಲಾಗಲ್ಲಿ ರಾಜೇಶ್ ಕೇಳಿದಾಗೆ 2,000 ಲೈಕ್ಸ್ ಬೇಕು ಅಂತ ಎಷ್ಟೊಂದು ಜನ ಲೈಕ್ಸ್ ಮಾಡಿದ್ರಿ. ತುಂಬ ಖುಷಿಯಾಯಿತು. ಈ ವಿಡಿಯೋಗೂ ಕೂಡ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್. ಈ ಚಟ್ನಿ ಸ್ನೇಹಿತರೆ ನನಗೆ 2 ಸರಿಗಾಗುತ್ತೆ. ಇವತ್ತೊಂದು ದಿನ ಮತ್ತು ಮತ್ತೊಂದು ದಿನಕ್ಕಾಗುತ್ತೆ. ನಾನು ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಕಂಟೈನರ್, ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಸುಮಾರು ಒಂದು ವಾರದಿಂದ 10 ದಿನದ ಒಳಗಡೆ ನಾನು ಇದನ್ನು ಮತ್ತೆ ಯೂಸ್ ಮಾಡ್ಕೊಳ್ತೀನಿ.